ಮಾಡೋದು ಬಿಕಾಸ್ ಕಿಡ್ಸ್ ತುಂಬ ಹಾಳಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಯಿಂದ. ಅವರು ಹೊರಗಡೆ ಬಂದು ಆಟ ಆಡೋದು, ಸೋಷಲೈಸ್ ಮಾಡೋದು, ಫಿಸಿಕಲ್ ಆಗಿ ಅದೆಲ್ಲ ಬಿಟ್ಬಿಟ್ಟು ಸೆಲ್ಫ್ ಅಬ್ಸೆಸ್ಡ್ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಯಿಂದ. ಬಿಕಾಸ್ ಸೋಷಿಯಲ್ ಮೀಡಿಯಲ್ಲಿ ಅಟ್ ಎ ಪಾಯಿಂಟ್ ಯು ಕ್ಯಾನ್ ಜಸ್ಟ್ ಟಾಕ್ ಅಬೌಟ್ ಸಮಥಿಂಗ್ ಆರ್ ಯು ಲರ್ನ್ ಅಬೌಟ್ ಸಮಥಿಂಗ್, ಬಟ್ ಇಂಡಿವಿಜುವಲ್ ಆಗಿ ಕಲಿಯೋದು ತುಂಬ ಇದೆ ಹೊರಗಡೆ ಬಂದು. ಸೊ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ತುಂಬ ಒಳ್ಳೆಯ ಸ್ಟೆಪ್ ಅಂತ ಹೇಳ್ತಾರೆ. ಆ್ಯಸ್ ಅ ಮದರ್ ಆಫ್ 2 kids, ಸೊ ಐ ನೋ ವಾಟ್ ಈಸ್ ದಟ್ ಬೆನಿಫಿಟಿಂಗ್. ಸೊ ಒಳ್ಳೆ ಸ್ಟೆಪ್ಪು ಅಂತ. ತುಂಬ ಇಂಪಾರ್ಟೆಂಟ್ ವಿಟಮಿನ್ ಸಿ, ಆಮೇಲೆ ಫ್ಯಾಟ್ ಬಿಲ್ಡ್ ಆಗ್ತಾ ಇದೆ. ತುಂಬ ಸೋಷಿಯಲ್ ಮೀಡಿಯಾ ಏನು ನೋಡ್ತಾ ಇದ್ದಾರೆ ಅದನ್ನು ನಾವೇ ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ವಿಟಮಿನ್ ಸಿ ಹಿಂಗು, ಲ್ಯಾಕಿಂಗು, ಆಮೇಲೆ ಒಬಿಸಿಟಿ ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ ಮಕ್ಕಳಲ್ಲಿ. ಅದನ್ನು ನಾವು ರಿಡ್ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಸ್ ಪೇರೆಂಟ್ಸ್. ಅವ್ರ ಹಿಂದೆ ಇರಬೇಕು, ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ನಾವು ಅವ್ರ ಹಿಂದೆ ಇರಬೇಕು, ಅದು ತುಂಬ ಕಷ್ಟ. ಆಮೇಲೆ ಯೂಟ್ಯೂಬ್ ಚಾನಲ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊತಾರೆ, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಕ್ರಿಯೇಟ್ ಮಾಡ್ಕೊತಾರೆ, ಅದು ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ತುಂಬ ಮುಂಚೆ ಅಂತ ಇದ್ವಿ ಒಳಗಡೆ ಕೂತ್ಕೊಳ್ಳಿ ಅಂತ, ನಾವು ಚಿಕ್ಕವರಿದ್ದಾಗ ಅಮ್ಮವ್ರು ಅಂತ ಇದ್ರು ಒಳಗಡೆ ಕೂತ್ಕೊಳ್ಳಿ ಅಂತ. ಈಗ ಹೊರಗಡೆ ಹೊರಗಡೆ ಹೋಗಿ ಆಟ ಆಡಿ. ಕಿಡ್ಸ್ ಅಂತಾರೆ ವೈ ಇಸ್ ದಟ್ ಐ ಡೋಂಟ್ ಹ್ಯಾವ್ ಎ ಫೋನ್ ಅಂತ. ನನಗೆ 10 year old ಕಿಡ್ ನನಗೆ ಹೇಳ್ತಾನೆ ವೈ ಇಸ್ ಇಟ್ ಐ ಡೋಂಟ್ ಹ್ಯಾವ್ ಎ ಫೋನ್ ಅಂತ. ಅದೇ 18 years ಆದಮೇಲೆ ನಾನು ಕೊಡ್ತೀನಿ ಅಂತ ಅವಾಗವರೆಗೂ. ಆದರೆ ಅದು ರೆಸ್ಟ್ರಿಕ್ಟ್ ಮಾಡೋದು ತುಂಬ ಕಷ್ಟ ನಮಗೆ, ಬಿಕಾಸ್ ಟಿ ವಿ ಇದೆ, ಯೂಟ್ಯೂಬ್ ಇದೆ, ಅಲೆಕ್ಸಾ ಇದೆ, ಲ್ಯಾಪ್ಟಾಪ್ಸು, ಟ್ಯಾಬ್ಸ್ ಎಲ್ಲನೂ ಇದೆ, ಎಲ್ಲ ಕಡೆ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಂದರೆ ಎಂಡ್ ಆಫ್ ದ ಡೇ ಐ ಅಪೀಲ್ ಇದೆ ಗೌರ್ಮೆಂಟ್ಗೆ, ಮಾಡಿ ಈ ಸ್ಟ್ರಿಕ್ಟಾಗಿ ಮಾಡಿ. ಇದನ್ನು ಇನ್ನೂ ಲೂಪ್ ಹೋಲ್ಸ್ ಇರೋದು ಬೇಡ ಸಿಸ್ಟಮಲ್ಲಿ.